ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗದಿರಿ? ನಾನು ನಿಮ್ಮ ಹಳ್ಳಿ ಹುಡುಗಿ ಸರು. ಇವತ್ತು ನಾನು ಜೋಳದ ರೊಟ್ಟಿ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೇನೆ. ಇವಳಿಗೆ ಅಡುಗೆ ಗೊತ್ತು, ಹಾಗಾಗಿ ಅಡುಗೆ ವಿಡಿಯೋ ಹಾಕಿದ್ದಾಳೆ ಅಂತ ತಿಳ್ಕೊಬೇಡಿ. ನನಗೆ ಗೊತ್ತಿದ್ದಷ್ಟು ನಾನು ಮಾಡ್ತಾಯಿದ್ದೇನೆ. ನಾನು ಮಾಡೋ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೇನೆ. ಬನ್ನಿ ಹಾಗಾದರೆ. ಇವತ್ತು ನಾನು ಜೋಳದ ರೊಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕಂತೇಳಿ ಬಿಸಿನೀರು ಇದು ಮಾಡ್ಕೊಂಡಿದ್ದೆ. ನನಗೆ ಮುಂಚೆ ಅಡುಗೆನೇ ಬರ್ತಿರ್ಲಿಲ್ಲ. ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಅಡುಗೆ ಇದು. ಗಂಡನ ಮನೆಗೆ ಬಂದ ಮೇಲೆ ನಾನು ಅಡುಗೆ ಕಲ್ತಿರೋದು. ಆದರೆ ಎಲ್ರಿಗೂ ಅದೇ ಥರ ಅತ್ತೆ ಸಿಗ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಕೆಲವೊಂದು ಅತ್ತೆಗಳು ಜೋರು ಇರ್ತಾರೆ, ಕೆಲವೊಂದು ಅತ್ತೆಗಳು ಪಾಪ ಇರ್ತಾರೆ. ನಮ್ಮ ಅತ್ತೆ ಮಾತ್ರ ತುಂಬಾ ಪಾಪ. ಇವಳು ಫುಲ್ಲು ತಟ್ತಾಳೆ ಅಂತ ತಿಳ್ಕೊಬೇಡಿ. ಸ್ವಲ್ಪ ಪೂರಿ ಥರ ತಟ್ಟಿ ಆಮೇಲೆ ಲಟ್ಟಣಿಗೆ ತಗೊಂಡು ಲಟ್ಟಿಸ್ತೇನೆ. ಈ ರೀತಿ ನೀವು ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಫಸ್ಟ್ ಟೈಮ್ ನಾನು ರೊಟ್ಟಿ ಮಾಡಿದಾಗ ಈ ಥರ ತವಲ್ ಹಾಕೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಎಷ್ಟು ಸರಿ ಕೈ ಸುಟ್ಕೊಂಡಿದ್ದೇನೆ ಅಂದರೆ ಲೆಕ್ಕನೇ ಇಲ್ಲ. ಇವಾಗ ಪರ್ಫೆಕ್ಟಾಗಿ ಬರ್ತಾಯಿದೆ. ಇವಾಗ ನೋಡಿ, ಒಂದು ಕಡೆ ಬೆಂದಿದೆ. ಇವಾಗ ನೀಟಾಗಿ ತಿರುಗಿ ಹಾಕ್ತಾಯಿದ್ದೇನೆ. ಈ ಕಡೆ ಕುಕ್ಕರಲ್ಲಿ ಬೇಳೆ ಬೆಂದಿದೆ. ಇವಾಗ ಹೆಸರು ಕಾಳು ಹಾಕಿದ್ದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಬಡವರ ಮನೆ ಅಡುಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ರೀತಿಯೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಮಾಡಬೇಕಾದ್ರೆ ಅಂದರೆ ನಂಗೆ ಮುಂಚೆ ಅಡುಗೆ ಗೊತ್ತಿರಲಿಲ್ವಲ್ಲ. ನಾನು ಎಷ್ಟು ಕಷ್ಟಪಟ್ಟೆ ಅಡುಗೆ ಕಲಿಬೇಕಾದ್ರೆ ತುಂಬಾ ಕಷ್ಟಪಟ್ಟೆ. ನನಗೆ ಅಂದರೆ ಅಡುಗೆ ಬರ್ತಾನೆ ಇರಲಿಲ್ವಲ್ಲ. ಗಂಡನ ಮನೆಗೆ ಬಂದಮೇಲೆ ಗಂಡನ ಮನೇಲಿ ಕೇಳ್ತಾರ, ಕಲೀಲೇಬೇಕು, ಎಷ್ಟೇ ಆದರೂ ಕಲೀಲೇಬೇಕಲ್ಲ. ನಮ್ಮ ಮನೆಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಂದರೆ ಈರುಳ್ಳಿ ಕಟ್ ಮಾಡೋಕ್ಕೊಂದು ಇಲ್ಲಿ ತೊಗೊಂಡ್ಬಿಟ್ಟವ್ರು. ಬುಕ್ ಮಾಡಿ ತರಿಸಿರೋದು. ಪಾಪ ನಾನು ಹೆಂಡತಿ ಕಷ್ಟಪಟ್ಟು ಬೇಡ ಅಂತೇಳಿ ಇದು ಒಂದೇ ಒಳ್ಳೆ ಕೆಲಸ ಮಾಡಿರೋದು ಅವರು. ನೀಟಾಗಿ ಕಟ್
ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಲ್ಲಲ್ಲಿ ನೀರು ಮುಗಲ್ಗೊಣ್ಣೆ ಸುರಿಸ್ಕೊಂಡೆಲ್ಲ ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಟೊಮೆಟೊ, ಈರುಳ್ಳಿ, ತರಕಾರಿ ಎಲ್ಲ ಥರನೂ ಕಟ್ ಮಾಡ್ಬೋದು. ಅಂದರೆ ಬೇಗ ಬೇಗ ಆಗುತ್ತೆ ಅಡುಗೆ. ತರಕಾರಿನೇ ಬೇಗ ಕಟ್ ಮಾಡ್ಕೊಂಡ್ಮೇಲೆ ಅಡುಗೆ ಬೇಗ ಆಗಲ್ವಾ? ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು, ಚೆನ್ನಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡಬೇಕು. ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಟೊಮೆಟೊ ಜಾಸ್ತಿ ತಿನ್ನಬಾರ್ದು. ಟೊಮೆಟೊ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಒಂದೇ ಒಂದು ಟೊಮೆಟೊ ಹಾಕಿದ್ದೇನೆ. ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಬೇಯಿಸ್ಕೊಂಡಿರೋ ಹೆಸರು ಕಾಳು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಕುದಿಯೋಕ್ಕಿಡಿ. ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇವಾಗ ತಟ್ಟೆ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಪಲ್ಯ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ. ಆವಾಗಲೇ ಹೇಳಿದೆ ನಾನು ವಿಡಿಯೋ ಮಾಡಬೇಕಾದ್ರೆ, ಸ್ವಲ್ಪ ಬಡವರ ಮನೆ ಊಟ ಅಡುಗೆ ಇದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ. ನಾನು ಮಾಡಿರೋ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು.